ರಂಗೇರಿದೆ ಬಿಹಾರ ವಿಧಾನಸಭಾ ಚುನಾವಣಾ ಅಖಾಡ. ಚುನಾವಣೆಗೆ ಕೇವಲ 20 ದಿನಗಳು ಮಾತ್ರ ಬಾಕಿ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರಿಂದ ಚುನಾವಣೆ ಗೆಲ್ಲಲು ಸಕಲ ಸಿದ್ಧತೆಗಳು ನಡೀತಾ ಇದೆ. ಮೊದಲ ಹಂತದ ಮತದಾನಕ್ಕೂ ಮುನ್ನ ನಮೋ ರ್ಯಾಲಿ ಮಾಡಿದ್ದಾರೆ ನರೇಂದ್ರ ಮೋದಿ. ಮೊದಲು ಹಾಗೆ ಎರಡನೇ ಹಂತ ಸೇರಿ 12 ಕಡೆ ರ್ಯಾಲಿ ಮಾಡಿದ್ದಾರೆ. ರ್ಯಾಲಿ ನಡೆಸ್ತಾರೆ ಇನ್ಮೇಲೆ. ಆಲ್ರೆಡಿ ಚುನಾವಣಾ ಪ್ರಚಾರ ಶುರುವಾಗಿದೆ. ಬಿಹಾರದ 12 ಕಡೆಗಳಲ್ಲಿ ಮೋದಿ ಅವರ ರ್ಯಾಲಿ ಇರುತ್ತೆ. ಅಕ್ಟೋಬರ್ 23ರಂದು ನಸಾರಾಮ್, ಗಯಾ ಮತ್ತು ಬಾಗಲ್ಪುರ್. ಅಕ್ಟೋಬರ್ 28ಕ್ಕೆ ದರ್ಬಾಂಗ್ ಹಾಗೆ ಮುಜಾಫರ್ ಮತ್ತು ಪಾಟ್ನಾದಲ್ಲಿ. ನವೆಂಬರ್ 1ರಂದು ಛಪ್ರಾ, ಪೂರ್ವ ಚಂಪಾರಣ್, ನಮಸ್ತಿಪುರ. ನವೆಂಬರ್ 3ಕ್ಕೆ ಅರಾರಿಯಾದ ಪಶ್ಚಿಮ ಚಂಪಾರಣ್, ಸಹರ್ಸಾ. ಈ ಎಲ್ಲ ಪ್ರದೇಶಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ರ್ಯಾಲಿಯನ್ನು ಮಾಡಲಿದ್ದಾರೆ. ಮೊದಲ ಹಂತದ ಮತದಾನಕ್ಕೂ ಮುನ್ನ, ಯಾಕಂದರೆ ನವೆಂಬರ್ 6ಕ್ಕೆ ಮೊದಲ ಹಂತದ ಮತದಾನ ಇದೆ, 11ಕ್ಕೆ ಎರಡನೇದಿದೆ, 14ಕ್ಕೆ ರಿಸಲ್ಟ್ ಇದೆ. ಈಗಾಗಲೇ ಬಿಜೆಪಿ ಕೂಡ ತಮ್ಮ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ, ಟಿಕೆಟ್ ಕೂಡ ಕೊಟ್ಟಿದೆ. ಮೊದಲ ಹಂತದ ಚುನಾವಣೆಗೆ ನಾಮಪತ್ರ ಪ್ರಕ್ರಿಯೆ ಕೂಡ ಕಂಪ್ಲೀಟ್ ಆಗಿದೆ. 101 ಸ್ಥಾನಗಳಲ್ಲಿ ಬಿಜೆಪಿ ಈ ಬಾರಿ ಸ್ಪರ್ಧೆ ಮಾಡ್ತಾ ಇದೆ. ಈ ಬಾರಿ ಬಹುದೊಡ್ಡ ಪಕ್ಷವಾಗಿ ಹೊರಹೊಮ್ಮುವಂಥ ಆತ್ಮವಿಶ್ವಾಸದಲ್ಲಿದೆ. ಯಾಕೆಂದರೆ NDA, ಬಿಜೆಪಿ ಮತ್ತು JDU ಏನಿದೆ ನಿತೀಶ್ ಕುಮಾರ್ ಅವ್ರದ್ದು, ಇಬ್ಬರು ಒಪ್ಪಂದವನ್ನು ಮಾಡಿಕೊಂಡು ಈ ಬಾರಿ ಗೆಲುವಿನ ವಿಶ್ವಾಸದಲ್ಲಿದ್ದಾರೆ. ಸಾಕಷ್ಟು ಜನಪರವಾದಂಥ ಯೋಜನೆಗಳನ್ನು ಕೂಡ ಘೋಷಣೆ ಮಾಡಿದ್ದಾರೆ ತಮ್ಮ ಪ್ರಣಾಳಿಕೆಯಲ್ಲಿ. ಪ್ರಧಾನಿ ಮೋದಿಯವರು ಈಗ ಒಟ್ಟು 12 ಕಡೆಗಳಲ್ಲಿ ರ್ಯಾಲಿಯನ್ನು ಮಾಡಲಿದ್ದಾರೆ. ಬರೀ 20 ದಿನಗಳು ಮಾತ್ರ ಬಾಕಿ ಇದೆ ಚುನಾವಣೆಗೆ.